ಅದೇ ನಾನು ಬರೋವಾಗ ಹೇಳಿದೆ, ಪೊಲೀಸ್ ಸ್ಟೋರಿ ಆ ಥಿಯೇಟ್ರಲ್ಲಿ ಅಗ್ನಿ ಐಪಸ್ಸು ಆಯುಧ ಎಲ್ಲ ಈ ಥಿಯೇಟ್ರಲ್ಲಿ ಓಡ್ತಾ ಇತ್ತು ಆ ಕಾಲದಲ್ಲಿ 100 ಡೇಸು. ಸೊ ಇದು ಚೆನ್ನಾಗಿ ಓಡಬೇಕು, 100 ಡೇಸ್ ಆಗಬೇಕು. ಬಿಕಾಸ್ ನಾನು ಮಧ್ಯದಲ್ಲಿ ಬಂದೆ, ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲದೆ ಇನ್ನೊಂದು ಪ್ರಪಂಚಕ್ಕೆ ಹೋಗಿದ್ವಿ, ಪ್ರೇಮ ಪ್ರಪಂಚಕ್ಕೆ, ಪ್ರೀತಿ ಪ್ರಪಂಚಕ್ಕೆ. ಆ್ಯಂಡ್ ದಟ್ ವಾಸ್ ಅ ಬ್ಯೂಟಿಫುಲ್ ಡೈಲಾಗ್, ಸಿಂಪತಿಯಿಂದ ಪ್ರೀತಿ ಬರಬಾರ್ದು ಅನ್ನೋದು. ಆ್ಯಂಡ್ ಲಾಸ್ಟ್ ಲುಕ್ಕು ಏನೋ ಒಂದು ಲೈಫಲ್ಲಿ ಎಲ್ಲ ನೋಡಿದ ಮೇಲೆ ಒಂದು ವ್ಯಾಮನ ಆ ಥರ ಇತ್ತು ಲುಕ್ಕು. ಲಾಸ್ಟ್ ಆ ಹುಡುಗಿ ಮಾತಾಡುವಾಗ ನೀವು ಕೊಟ್ಟ ಲುಕ್ ಎಲ್ಲ. ಸೊ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ವೆರಿ ಗುಡ್ ಟೀಮ್. ಆ್ಯಂಡ್ ಚಂದ್ರಮೌಳಿ ನಾ ಫಸ್ಟಿಂದನೇ ಡೈಲಾಗ್ಸ್, ನನಗೆ ಅವ್ರ ಡೈಲಾಗ್ಸ್ ತುಂಬ ಇಷ್ಟ KGF-ನಿಂದ. ಈ ಫಿಲ್ಮಲ್ಲಿ ಡೈಲಾಗ್ಸ್ ಹೇಳುವಾಗ ತುಂಬ ಚೆನ್ನಾಗಿದೆ ಡೈಲಾಗ್ಸ್ ಅಂದ್ಕೊಂಡೆ. ಬಟ್ ಈಗ ಥಿಯೇಟ್ರಲ್ಲಿ ಈವನ್ ಮಗಳಿದ್ರೆ ಮೇಟ್ರ್ ಜಾಸ್ತಿ ಆ ಡೈಲಾಗೆಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಆ್ಯಂಡ್ ಇಟ್ಸ್ ಪಕ್ಕಾ ಇಟ್ಸ್ ಡಿಫ್ರೆಂಟ್ ಆ್ಯಕ್ಷನ್ ಲವ್ ಸ್ಟೋರಿ ಇತ್ತು. ಆ್ಯಂಡ್ ವೆರಿ ಗುಡ್ ಟೀಮ್, ವೆರಿ ಗುಡ್ ಪರ್ಫಾರ್ಮೆನ್ಸಸ್. ನಿಜವಾಗ್ಲೂ ರಾಮು ಚಂದ್ರಮೌಳಿಗೆ ನಿಜವಾಗ್ಲೂ ಅಭಿನಂದನೆಗಳು. ಅಟ್ ದ ಸೇಮ್ ಟೈಮ್ ಇವತ್ತು ನೀವೆಲ್ಲ ಬಂದಿರಿ, ಸೊ ನೋಡಿದವರು 10 ಜನಕ್ಕೆ ಹೇಳಿ ಈ ಫಿಲ್ಮ್ ಬಗ್ಗೆ. ಸೊ ಖಂಡಿತ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು, ನೋಡಬೇಕು. ಇಂಥ ಒಂದು ಪ್ರತಿಭಾವಂತಗಳನ್ನ ನೀವು ಆಶೀರ್ವಾದ ಮಾಡಬೇಕು. ಸೊ ಐ ಆಮ್ ಸೋ ಹ್ಯಾಪಿ ಐ ಆಮ್ ಅಸೋಸಿಯೇಟೆಡ್ ವಿತ್ ದಿಲ್ಮಾರ್. ಫ್ರಮ್ ಮೈ ದಿಲ್, ಐ ಲವ್ ಯು ಆಲ್. ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ಖುಷಿ ಆಯಿತು ಇವತ್ತು. ಪ್ರತಿಯೊಂದು ಸೀನ್ಗೆ, ಪ್ರತಿಯೊಂದು ಡೈಲಾಗ್ಗೆ ಎಲ್ಲ ಜನ ವಿಸಿಲ್ ಹೊಡಿತಾ ಇರೋದು, ಎಂಜಾಯ್ ಮಾಡ್ತಿರೋದು ನೋಡಿ ತುಂಬ ಖುಷಿ ಆಗುತ್ತೆ. ಸಾಯಿ ಕುಮಾರ್ ಸರ್ಗೆ ಶೂಟಿಂಗ್ ಮಾಡುವಾಗಲೇ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದರು. ಪ್ರತಿ ಸಾರಿ ಅವರು ಫೋನ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಿದ್ರು ಏನಾಯ್ತು ಅಂತ. ಇವತ್ತು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ವಿತ್ ಸಾಯಿ ಕುಮಾರ್ ಸರ್ ನೋಡಿದ್ರು. ಅದು ಅರ್ಧ ಲಾಸ್ಟಲ್ಲಿ ಬಂದರು, ಸ್ಟಾರ್ಟಿಂಗ್ ಇನ್ನೂ ಬಂದಿದ್ರೆ ಇನ್ನೂ ಇಷ್ಟಪಟ್ಟಿದ್ದಾರೆ. ತುಂಬ ಖುಷಿ ಆಗ್ತದೆ. ಆ್ಯಕ್ಚುಲಿ ತುಂಬ ಅದೇ ಮೇಡಮ್, ನನಗೆ ಏನು ಮಾತಾಡೋಕ್ಕಾಗ್ತಿಲ್ಲ. ಕೆಲವೊಂದು ವಿಸಿಲ್ ಡೈಲಾಗ್ಗಳು ನಾವು ಏನು ಅಂದ್ಕೊಂಡಿದ್ವಿ ಅದೇ ಥರ ಎಲ್ಲ ವಿಸಿಲ್ ಪಾಯಿಂಟ್ಗಳು ಬಂತು. ಕೆಲವೊಂದು ಡೈಲಾಗ್ಸ್ ತುಂಬ ಸ್ಪೀಚ್ಲೆಸ್ ಆಗಿದ್ದಾರೆ. ಅದು ನಾನು ಎಲ್ಲರ ಹತ್ರ ಇವಾಗ ಕೇಳಬೇಕು. ಆ್ಯಕ್ಚುಲಿ ಅವರು ಪ್ರತಿಯೊಬ್ಬರು ಹೇಳೋವಂಥದ್ದು ಕೇಳ್ಕೊಂಡು ನಾನು ಆಮೇಲೆ ಇದು ಮಾಡಬೇಕಾಗಿದೆ. ನನಗನ್ಸುತ್ತೆ ತುಂಬ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ತುಂಬ ಎಮೋಷ್ನಲ್ ಆಗಿ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಸಿನಿಮಾ. ನೋಡ್ಬೇಕು ಮೇಡಮ್. ನನಗೆ ಡೈಲಾಗ್ಸ್ ಮಾತ್ರ ಜೈಕಾರ ಬರ್ತಿದೆ, ಈಗ ಡೈರೆಕ್ಷನ್ ಜೈಕಾರ ಸೀರಿಯಸ್ಲಿ ತುಂಬ ಖುಷಿ ಆಗ್ತಿದೆ ಸರ್. ಏನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ದೊಡ್ಡವ್ರ ಜೊತೆ ನಾನು ಆಕ್ಟ್ ಮಾಡಿರೋದು ಒಂದು ರೇಟ್. ನಾನು ಡೈರೆಕ್ಟರ್ ಆಗಿರ್ಬೋದು, ಸರ್ ಆಗಿರ್ಬೋದು, ಎಂಟರ್ ಟೀಮ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಸಿಗ್ತಾ ಇದೆ. ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಜನ ಹೇಗೆ ಕಾಣ್ತಾರೆ ಅನ್ನೋದೊಂದು ಭಯನೂ ಇದೆ ಮನಸ್ಸಲ್ಲಿ. ಬೇರೆ ಕಡೆ ರೆಸ್ಪಾನ್ಸ್ ಬಂತ? ಹಾಂ ಸರ್, ಬಳ್ಳಾರಿ, ಹೊಸಪೇಟೆ, ಸಿರಾ, ಮಂಡ್ಯ ಎಲ್ಲ ಕಡೆ ಚೆನ್ನಾಗಾಗಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಅಲ್ಲೇ ಓಪನಿಂಗ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಅದು ಜನ ಹೇಳಬೇಕು. ನನ್ನ ಕೆಲಸ ನಾನು ಏನಿದೆ ಡೈರೆಕ್ಟ್ ಹೇಳಿದ್ದಾರೆ ಮಾಡಿದ್ದೀನಿ. ಬಟ್ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಣ್ಬೋದು ಒಳ್ಳೆ ರೀತಿಯಿಂದ ಅಂತ ಅನ್ನಿಸ್ತಾ ಇದೆ. ಸಿನಿಮಾ ಓಪನಿಂಗು ನಾನು ಏನಾಗಬೇಕಂತ ಅಂದ್ಕೊಂಡಿದ್ದೆ ಅದು ಇವತ್ತು ತೆರೆ ಮೇಲೆ ಬರ್ತಾ ಇದೆ. ಮಾರ್ನಿಂಗಿಂದನೂ ನನಗೆ ಅದು ಈಗಲೂ ಸಮೇತ ಒಂದು ಭಯ ಇದೆ. ಇತ್ತು ಜನ ಹೇಗೆ ಕಾಣ್ತಾರೆ, ಸ್ವೀಕಾರ ಮಾಡ್ತಾರ, ಆ ಶುಕ್ಲಾ ಕ್ಯಾರೆಕ್ಟ್ರು ಪಾಸಿಟಿವ್ ಅಂತಾರ, ನೆಗೆಟಿವ್ ಅಂತಾರ ಅನ್ನೋ ಒಂದು ಭಯ ಇತ್ತು. ಬಟ್ ಸ್ಟಾರ್ಟ್ ಆಗಿ ಎಲ್ಲ ಹೋಗ್ತಾ ನೋಡ್ತಿದ್ರೆ ಜನ 100% ಅದನ್ನು ಸ್ವೀಕಾರ ಮಾಡಿದ್ದಾರೆ, ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಏನೇ ಕಷ್ಟ ಪಟ್ಟಿದ್ರು ಇವತ್ತು ಜನ ಸ್ವೀಕಾರ ಮಾಡಿದ್ರೆ ಅದೆಲ್ಲ ಒಂದು ಸೆಕೆಂಡಲ್ಲಿ ಮರ್ತೋಗುತ್ತೆ ಅಂತಾರಲ್ಲ, ಆ ಥರ ಒಂದು ಫೀಲ್ ಆಗ್ತದೆ. ಈ ಅವಕಾಶ ಕೊಟ್ಟಂಥ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಅವಕಾಶ ಕೊಟ್ಟಿಲ್ಲ ಅಂದರೆ, ನಮ್ಮ ಡೈರೆಕ್ಟ್ರು ನನ್ನ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಇವತ್ತು ನಾನು ಇಲ್ಲಿ ಹೀರೋ ಆಗಿ ನಿಲ್ಲಬೇಕಾಗ್ತಿಲ್ಲ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಕರ್ನಾಟಕದ ಜನಕ್ಕೂ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಥಿಯೇಟ್ರಿಗೆ ಬಂದು ಪ್ರತಿಯೊಬ್ಬರು ಸಿನಿಮಾ ನೋಡಿ. 100% ನಿಮ್ಗೆ ಎಲ್ರಿಗೂ, ಫ್ಯಾಮಿಲಿ, ಹೆಣ್ಮಕ್ಳು ಎಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ ಅಂತ ಕೇಳ್ಕೊಂತ ಇದ್ದೀನಿ. ಇನ್ನೂ ಮಾತಾಡಿಲ್ಲ ಸರ್, ಮಾತಾಡಬೇಕು. ಇನ್ನೂ ಇದ್ದಾರೆ, ನೋಡಬೇಕು. ಇವತ್ತೇ ಫಸ್ಟ್ ಟೈಮ್ ನೋಡಿರೋದು ನಾವು. 13 ವರ್ಷ ಆದಮೇಲೆ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ಮೂವಿ ನೋಡಿರೋದು. ಇವತ್ತಿನವರೆಗೂ ನೋಡೇ ಇಲ್ಲ ನಾವು. ಫಸ್ಟ್ ಮೂವಿ ಜೊತೆಲೇ ನೋಡಬೇಕು ಅನ್ನೋದಿತ್ತು, ಇವತ್ತು ನೋಡಿದ್ವಿ. ಸರ್ ತುಂಬ ಖುಷಿ ಆಗ್ತಾ ಇದೆ ಸರ್. ನಾನು ಏನೂ ಅಲ್ಲ, ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು. ಎಲ್ಲ ಕಡೆನೂ ಅಪ್ಪು ಸರ್ ಅಭಿಮಾನಿಗಳಾಗಿರ್ಬೋದು, ಶಿವಣ್ಣ ಸರ್ ಅಭಿಮಾನಿಗಳಾಗಿರ್ಬೋದು, ಧ್ರುವ ಸರ್ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೊರಗಡೆದೆಲ್ಲ ಹೊಸಪೇಟೆಯಲ್ಲಂತೂ ತುಂಬ ಚೆನ್ನಾಗಿ ಇದಾಗಿದೆ. ಮಂಡ್ಯದಲ್ಲಿ ತುಂಬ ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ. ಸಿರಾದಲ್ಲಂತೂ
ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಓಪನಿಂಗ್ ಸಿಕ್ಕಿದೆ. ಎಲ್ಲ ಸಿದ್ದಿಂಗೇಶ್ ಅವರಾಗಿರ್ಬೋದು, ಎಲ್ಲ ಕಡೆನೂ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಸರ್. ನೋಡಬೇಕು ಸರ್, ಆ ತಾಯಿ ಚಾಮುಂಡೇಶ್ವರಿ. ಹಾಂ ಸರ್, ಇವತ್ತು ನಾಳೆ ಸಿರಾ ಹೋಗ್ತಾಯಿದ್ದೀವಿ, ಇವತ್ತು ಮಂಡ್ಯ ಹೋಗ್ತಾಯಿದ್ದೀವಿ, ಎಲ್ಲ ಹೊಸಪೇಟೆ ಎಲ್ಲ ಹೋಗಿ ಬರೋಣ ಅಂತಿದ್ದೀವಿ ಸರ್. ಜನ ಕೈ ಹಿಡಿದ್ರೆ ಎಷ್ಟೊತ್ತು ಸರ್, 5 ನಿಮಿಷ. ಇದು ಜನದ ಕೈಲಿದೆ ಸರ್, ಏನು ಮಾಡ್ತಾರಂತ ನೋಡಬೇಕು.